19ನೇ ತಾರೀಕಿನ ದಿವಸ ಒಂದು ತೀರ್ಮಾನ ಕೊಟ್ಟಿದ್ದೆ. ಏನಂತಂದ್ರೆ ಅವರು ಸದನ ನಡೆದಿರಲಿಲ್ಲ. ಅವರು ಸದನವನ್ನು ಈ ಅಂಬೇಡ್ಕರ್ ಅವರ ಇದರ ಸಲುವಾಗಿ ಎಡ್ಜರ್ನ್ ಮಾಡಿದ್ದೇವೆ. ಎಡ್ಜರ್ನ್ ಮಾಡಿದಾಗ ಗಲಾಟೆ ಆದಿದ್ದು. ಗಲಾಟೆ ಆದ ನಂತರ ನಾನು ಅಲ್ಲಿ ನೋಡಿದ್ವಿ, ಹೌಸ್ನಾಗ ಭಾಳ ಗಲಾಟೆ ನಡೆದೈತಿ ಅಂತ ಹೇಳಿದರು. ಸಮಾಧಾನ ಅಂತ ಮಾಡಿ ನಾವು ಅದನ್ನು ಕೂತ್ಕೊಂಡಿವಿ. ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ನನಗೆ, CT ರವಿ ಅವರು ನನಗೆ ಪ್ರಾಸ್ಟಿಟ್ಯೂಟ್ ಅಂತ ಬೈದಾರೆ. CT ರವಿನ ಕರೆಸಿದೆ. ಅವರು ಕೊಟ್ಟಂಥ ಕಂಪ್ಲೇಂಟ್ ಓದು ಅಂತ ಹೇಳಿದೆ. ನಾನು ಓದಿದೆ. ನಾನು ಅಂದಿಲ್ಲ ಅಂತ ಇಬ್ಬರು ಅಂದಿಲ್ಲ ಅಂದ್ಕೂಡಲೇ ಮತ್ತು ಅವ್ರು ಅಂದಾರಂತಾರೆ, ಇವ್ರು ಅಂದಿಲ್ಲ ಅಂತಾರೆ. ನಾವು ನಮ್ಮದೇ ಆದಂಥ ಕ್ಯಾಮ್ರಾ, ನಮ್ಮದೇ ಆದಂಥ ವಿಡಿಯೋ, ನಮ್ಮದೇ ಆದಂಥ ರೆಕಾರ್ಡಿಂಗ್ ಅವನ್ನೆಲ್ಲ ನೋಡಿದೆ. ಎಲ್ಲೆಲ್ಲೂ ಪ್ರೂಫ್ ಸಿಗಲಿಲ್ಲ ನಮಗೆ ಬೈದದ್ದು. ಯಾಕಂದರೆ ಸಭಾಪತಿಗಳು ಸದನವನ್ನು ಅಡ್ಜರ್ನ್ ಮಾಡಿದ ನಂತರ ಅದು ಆಟೋಮೆಟ್ಲಿ ಬಂದಾಕವು, ಯಾರು ಹೇಳೋದು ಬೇಡ. ಅವು ಆಟೋಮೆಟಿಕ್ ನಮ್ಮ ಸಿಸ್ಟಮ್ ಹಂಗಿದೆ. ಒಂದು ವೇಳೆ ಸಭಾಪತಿ ಎದ್ದು ಸದನವನ್ನು 10 ನಿಮಿಷ ಮುಂದೂಡಿನಂದ್ರೆ ಅದು ಆಟೋಮೆಟಿಕ್ಲಿ ಬಂದಾಗಬೇಕು. ನಾವು ಸಿಗಲಿಲ್ಲ. ಹೀಗಾಗಿ ನಮ್ಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಮಾಡಿ ಅವೆಲ್ಲವನ್ನು ನಾವು ರೂಲ್ಸು ರೆಗ್ಯುಲೇಷನ್ಸು ತೆಗೆದು ನೋಡಿ ಎಲ್ಲ ಮಾಡಿ ಒಂದು ತೀರ್ಮಾನವನ್ನು ನಾವು ಕೊಟ್ಟಿವಿ. ಯಾವುದೇ ಥರದ ಇದ್ರಾಗಿಲ್ಲ, ನಮ್ಗೆ ಸಿಕ್ಕಿಲ್ಲ. ಆದರೂ ಇಬ್ಬರು ಸಹಿತ ಈ ಥರ ಕೂಡ 4 ಮಂದಿ ಆಕೆ ಪರವಾಗಿ ಸಾಕ್ಷಿ ಕೊಟ್ಟಿದ್ರು. M ನಾಗರಾಜ, ಬಲ್ಕಿಸ್ ಬಾನು, ಯತೀಂದ್ರ, ಆಮೇಲೆ ಉಮಾಶ್ರೀ, 4 ಮಂದಿ ಅವ ಪ್ರಾಸ್ಟಿಟ್ಯೂಟ್ ಬೈದಾನಂತ ನಾವು ಸಾಕ್ಷಿ ಇಟ್ಟಿದ್ವಿ. ಆ ಸಾಕ್ಷಿಯನ್ನು ನಾವು ಪರಿಗಣಿಸೋದಕ್ಕೆ ನಮಗೇನಿರಲಿಲ್ಲ. ಕೊಟ್ಟಾರೆ ಅಂತ ನಮ್ಗೆ ಸಿಕ್ಕಿಲ್ಲ ಅನ್ನೋಂಥ ದೃಷ್ಟಿಯಿಂದ ನಾವು ಅಲ್ಲಿಗೆ ಮಾಡಿ ಇಬ್ಬರಿಗೂ ಸಮಾಧಾನ ಮಾಡಿ, ಈಗ ಈ ಥರ ಮಾಡಬಾರ್ದು, ಈ ಸದನದಲ್ಲಿ ಯಾವಾಗಾದ್ರೂ ಅದಕ್ಕೆ ಈ ಥರ ಮಾಡಬಾರ್ದು. ಮತ್ತು ಯಾವುದೋ ಒಬ್ಬ ಹೆಣ್ಮಗಳು ತಣ್ಣಗೆ ಮರ್ಯಾದೆ ಆಕತ್ತೆ ಅಂತ ಹೇಳಿದ್ರೆ ಇಂಥದ್ದು ಕೊಡುವಂಥ ಪ್ರಶ್ನೆ ಬರ್ತಿಲ್ಲ. ಕೊಟ್ಟಾರೆ ಅಂದರೆ ಸ್ವಲ್ಪ ಏನಾದರೂ ಸತ್ಯಾಂಶ ಇರ್ಬೋದು ಅನ್ನೋದು ಸುಳಿ ಕಾಣ್ತಿದೆ. ಯಾವುದಕ್ಕೆ ಅದನ್ನು ವಿಚಾರ ಮಾಡಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದ ನಂತರ ಸರ್ಕಾರ ಅವಾಗೇನಂದ್ರೆ ಅವನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಾವೇನು ತಿಳ್ಕೊಂಡಿವಿ, ನಮ್ಮ ಕೇಸಿಗೆ ಅಂತ ನಮ್ಗೆ ಗೊತ್ತಿಲ್ಲ. ಅದು COD ಅವರಿಗೆ ಕೊಟ್ಟದ್ದು ಮತ್ತು ಅವನು ಅರೆಸ್ಟ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ವಿ. ಅವಾಗ ನಾವು ಅವನು ಎಲ್ಲಿದ್ದಾನಂತೇಳಿ ನಾವು ಸರ್ಚ್ ಮಾಡಿದ್ವಿ. ಇಲ್ಲೆಲ್ಲ ತಿರುಗಿಸಿದ್ವಿ. ಪೊಲೀಸ್ ಕಮಿಷನರ್ ನಾವು ವಾರ್ನಿಂಗ್ ಕೊಟ್ಟೆ, ಒಂದು ವೇಳೆ ನೀವು ಈ ಥರ ಮಾಡಿದ್ರೆ ನಿಮ್ಮ ಮೇಲೆ ಪ್ರಿವಿಲೇಜ್ ಆಗುತ್ತಂದೆ. ಇಲ್ಲ ಅವ್ರು SP ಅಂಡಿರೋದಂದ್ರೆ SP ಕೇಳಿದ್ವಿ. ಕೊನೆಗೆ ಅವ್ನು ಹೇಳಿದ, ಕಲಗಿ ಅನ್ನುವಂಥ ಒಂದು ಊರಲ್ಲಿ ಪೊಲೀಸ್ನ ಇಟ್ಟು. ಯಾಕಂತ ಕೇಳಿದ್ವಿ, ಇಲ್ಲಿ ಗಲಾಟೆ ಭಾಳ ಆಗಿತ್ತು, ಅವರೆಲ್ಲ ಭಾಳ ಜನ ಇದ್ದರು, ಅವ್ರ ಲೈಫಿಗೆ ಏನಾರು ಆಗಬಾರ್ದು ಅನ್ನೋಕ್ಕೆ ನಾವು ಮಾಡಿ ಅಂತಿದ್ರು. ಆಯಿತು ಅಂತ ಹೇಳಿ ಕೊನೆಗೆ 5:15 ನಾವು ಹೇಳಿದ್ವಿ. DCP ಇವನು ಕರೆದಿವಿ, ಅಡ್ವೊಕೇಟ್ ಯಾರು IGP ಇದ್ದ, ಅವನು ಕರೆದು ಹೇಳಿದ್ವಿ. ಅವ್ರ ಊರಿಗೆ ಕೊಪ್ಪಕ್ಕೆ ಮುಟ್ಟುವರೆಗೆ ಅವ್ರಿಗೆ ಪೊಲೀಸ್ ಜೀಪು ಮತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಮುಟ್ಟಿಸೋ ಜವಾಬ್ದಾರಿ ನಿಮ್ಮದು. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಲೈಬಲ್ ಫಾರ್ ಪನಿಷ್ಮೆಂಟ್ ಅಂತೇಳಿ ರೈಟಿಂಗ್ನಾಗ ಕೊಟ್ಟಿವಿ. ಮುಂದಲ್ಲೇ ಗಲಾಟೆ ಹಾಕೋದು. ಗಲಾಟೆ ಆಗಿಲ್ಲ ಆದ ನಂತರ ಪೊಲೀಸ್ ಕಂಪ್ಲೇಂಟ್ ಆಯ್ತು. ಕೋರ್ಟ್ನಾಗ ಅವ್ರನ್ನ ಯಾರು ಸಭಾಪತಿ ಯಾವುದೇ ರೀತಿಯಿಂದ ಅವ್ರಿಗೇನು ಕೊಟ್ಟಿಲ್ಲ, ಅವ್ರನ್ನ ನೀವು ತಪ್ಪು ಅಂತೇಳಿ ಅವ್ರನ್ನ ಆಗಿಂದಾಗ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿದ ನಂತರ ರಿಲೀಸಾಗಿ ಹೋದರು. ಮುಂದೆ 24ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟ. ಆಮೇಲೆ 27ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟ. 19ಕ್ಕೆ ಮುಗಿದಿತ್ತು. ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಅವ್ನ ಕಂಪ್ಲೇಂಟ್ನ ಎನ್ಕ್ವೈರಿ ಮಾಡಬೇಕಲ್ಲ. ಕೌಂಟರ್ ಕಂಪ್ಲೇಂಟ್ ಇಲ್ಲ ನಮ್ಮ ಕಡೆ. ಬರೀ ಒಂದಾಗ ಕೊಟ್ಟದಕ್ಕೆ ನಾವು ಸೆಕ್ರೆಟರಿ ಕಳಿಸಿ ಎನ್ಕ್ವೈರಿ ಮಾಡಿದ್ವಿ. ಆಕೆ ಒಂದು ಕಂಪ್ಲೇಂಟ್ ಕೊಟ್ಟರು, ಮತ್ತು ಈ ಥರ ಆಗಿದೆ. ಆ 2 ಕಂಪ್ಲೇಂಟನ್ನು ನಮ್ಮ ಇಬ್ಬರು ಸೆಕ್ರೆಟರಿಗಳು ಸ್ಟಡಿ ಮಾಡಿ ರೂಲ್ಸ್ ನೋಡಿಲ್ಲ ಮಾಡಿ ಅದು ನನಗೆ ಕಳಿಸ್ಕೊಟ್ರು. ಈ ಥರ ಆಗಿದೆ, ಇದಕ್ಕೆ ನೀವು ಸದನ ಸಮಿತಿ ಮಾಡ್ತೀರೋ ಅಥವಾ ಒಂದು ಕಮಿಟಿ ಮಾಡ್ತೀರೋ, ಎಥಿಕ್ಸ್ ಕಮಿಟಿ ಕೊಡ್ತೀರೋ ಅಂತ ನಮಗೆ ಕಳಿಸ್ತೀವಿ. ಫಸ್ಟ್ ಟೈಮ್ ಹೇಳೋದು ನಾನು ನಿಮಗೆ, ಯಾರಿಗೆ ಹೇಳಿಲ್ಲ. 3 ದಿವಸದಿಂದ ಅದನ್ನು ಎಥಿಕ್ಸ್ ಕಮಿಟಿ ಕೊಟ್ಟಿದ್ವಿ. ನೀತಿ ನಿರೂಪಣಾ ಕಮಿಟಿ ಅಂತ ಇರ್ತೀವಿ. ನೀತಿ ನಿರೂಪಣಾ ಕಮಿಟಿ ಇರ್ತೀವಿ, ಆ ಕಮಿಟಿಗೆ ನಾವು ಕೊಡ್ತೀವಿ. ಆ ಕಮಿಟಿಯವರು ಸ್ಟಡಿ ಮಾಡ್ತಾರೆ. ಅಲ್ಲಿ ಉಪಸಭಾಪತಿನ ಚೇರ್ಮನ್ ಇರ್ತಾನೆ,
ಸಿ ಟಿ ರವಿನ ಆ ಕಮಿಟಿ ಹಾಕೋಣ, ಬಟ್ ಆ ಕಮಿಟಿಯಿಂದ ತೆಗಿತೇವೆ. ಆ ನೀತಿ ನಿರೂಪಣಾ ಸಮಿತಿಯವರು ರಿಪೋರ್ಟ್ ಕೊಟ್ಟ ನಂತರ ಅವರೆಲ್ಲ ಡಿಟೇಲ್ ಸ್ಟಡಿ ಮಾಡ್ತಾರೆ. ಅದು ಕ್ಯಾಮ್ರಾ ಹರಿಗ್ನವ್ರನ್ನ ಕೊಟ್ಟಾರೆ, ಕ್ಯಾಮ್ರಾ ಟಿ ವಿ ಅವರು ಅದನ್ನು ಕೊಟ್ಟಾರೆ, ಅವ್ರು ಅಂದದ್ದೈತದ ಟಿ ವಿ ಅವ್ರ ಇದರಲ್ಲಿ ಒಂದೈತಿ. ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ತೀವಿ. ಎಫ್ ಎಸ್ ಎಲ್ ಕಳಿಸಿ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಬರುತ್ತೆ ನೋಡ್ತೀವಿ. ಬಂದ ನಂತರ ನಾವು ಅದಕ್ಕೆ ತೀರ್ಮಾನ ಮಾಡ್ತೀವಿ.